ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾವಿಧಿಯ ಸಾಧಾರಣ ಕಾಲದ 24ನೇ ವಾರ, ಸೆಪ್ಟೆಂಬರ್ 15, 2025 ಸೋಮವಾರ. ಸಂತ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ, 2ನೇ ಅಧ್ಯಾಯ 33ರಿಂದ 35ರವರೆಗಿನ ವಚನಗಳು. ಆ ಕಾಲದಲ್ಲಿ ಮಗುವಿನ ವಿಷಯವಾಗಿ ಹೇಳಿದ ಈ ಮಾತುಗಳನ್ನು ಕೇಳಿ ತಂದೆ ತಾಯಿಗಳು ಆಶ್ಚರ್ಯಪಟ್ಟರು. ಅವರನ್ನು ಸಿಮೆಯೋನನು ಆಶೀರ್ವದಿಸಿದನು. ತಾಯಿ ಮರಿಯಾಳಿಗೆ, ಇಗೋ, ಈ ಮಗು ಇಸ್ರಾಯೇಲರಲ್ಲಿ ಅನೇಕರ ಉನ್ನತಿಗೂ ಅನೇಕರ ಅವನತಿಗೂ ಕಾರಣನಾಗುವನು. ಅನೇಕರು ಪ್ರತಿಭಟಿಸುವ ದೈವ ಸಂಕೇತವಾಗುವನು. ಇದರಿಂದ ಅನೇಕರ ಹೃದಯದಾಳದ ಭಾವನೆಗಳು ಬಯಲಾಗುವುವು. ನಿನ್ನ ವಿಷಯದಲ್ಲಿ ಹೇಳುವುದಾದರೆ ದುಃಖವೆಂಬ ಅಂತರಂಗವನ್ನು ಸೀಳುವುದು ಎಂದು ಹೇಳಿದನು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಇಂದು ನಾವು ವ್ಯಾಕುಲ ಮಾತೆ ಪರಿಶುದ್ಧ ಕನ್ಯಾಮರಿಯಮ್ಮನವರ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ತನ್ನ ಪುತ್ರ ಯೇಸುವಿನ ಮರಣ ಯಾತನೆಗಳಲ್ಲಿ ಪಾಲುಗಾರಳಾದ ಮಾತೆ ಮರಿಯಮ್ಮನವರ ಸಪ್ತ ಸಂಕಟಗಳ ಅಥವಾ ಸಪ್ತ ಮಹಾ ದುಃಖಗಳನ್ನು ಸ್ಮರಿಸುವ ಹಬ್ಬ ಇದಾಗಿದೆ. ಮಾತೆ ಮರಿಯಮ್ಮನವರು ದೇವರಿಗೆ ತನ್ನ ಜೀವಮಾನದ ಕೊನೆಯ ತನಕ ವಿಧೇಯರಾಗಿ ನಡೆದ ಕಾರಣ ಸಂತ ಬೆರ್ನಾಡ್ರವರು ಮಾತೆ ಮರಿಯಮ್ಮನವರನ್ನು ಕುರಿತು ರಕ್ತಸಾಕ್ಷಿ ಎಂದು ಬಣ್ಣಿಸಿದರು. ಕತ್ತಿಯ ತಿವಿತದಿಂದ ರಕ್ತ ಚೆಲ್ಲುವುದರ ಮೂಲಕವಲ್ಲ, ಬದಲಿಗೆ ಹೃದಯದಲ್ಲಿ ಕಠಿಣ ಮತ್ತು ಕಹಿಯಾದ ದುಃಖದಿಂದ, ಮಗನಿಗೆ ಆದ ಪೆಟ್ಟಿನಿಂದ, ಹೆತ್ತ ತಾಯಿಯ ಕರುಳಿಗೆ ಆದ ನೋವಿನಿಂದ. ಆತ್ಮೀಯರೇ, ಕ್ರಿಸ್ತನಿಗಾದ ಪ್ರತಿ ಪೆಟ್ಟಿನ ನೋವಿನ ಹಿಂದೆ ತಾಯಿ ಮರಿಯಳ ಹೃದಯ ಮಮ್ಮಲ ಮರಗುತ್ತಾ ಮೌನವಾಗಿ ನೋವನ್ನು ತಾಳಿ ಶಿಲುಬೆಯ ಬುಡದವರೆಗೆ ಧೈರ್ಯದಿಂದ ಸಾಗಿ ನಿಂತ ಆಕೆಯ ವೇದನೆ ಅತ್ಯಂತ ಕ್ಲೇಶದಿಂದ ಕೂಡಿತ್ತು. ಅವರು ಅನುಭವಿಸಿದ ಕಡು ಕಷ್ಟಗಳ ಬಗ್ಗೆ ಶುಭ ಸಂದೇಶ ಹಾಗೂ ಧರ್ಮಸಭೆ ತನ್ನ ಪರಂಪರೆಯಲ್ಲಿ ತಿಳಿಸಿಕೊಡುತ್ತಾ ಭಕ್ತ ವಿಶ್ವಾಸಿಗಳು ಗೌರವ ಸನ್ಮಾನಗಳನ್ನು ಸಲ್ಲಿಸುವಂತೆ ಬೋಧಿಸಿದೆ. ಈ ದಿಸೆಯಲ್ಲಿ ಮಾತೆ ಮರಿಯಮ್ಮನವರ ಹೃದಯವನ್ನು ಇರಿದ ಸಪ್ತ ಅಲಗುಗಳ ಚಿತ್ರಪಟಗಳು ಧರ್ಮಸಭೆಯ ಪರಂಪರೆಯಲ್ಲಿ ಸೇರ್ಪಡೆಗೊಂಡಿವೆ ಹಾಗೂ ಭಕ್ತರನ್ನು ಭಕ್ತಿ ವಿಶ್ವಾಸದಲ್ಲಿ ಬೆಳೆಸಿವೆ. ಆತ್ಮೀಯರೇ, ವ್ಯಾಕುಲ ಮಾತೆಯ ಸಪ್ತ ಸಂಕಟಗಳು ಅಥವಾ ಸಪ್ತ ಮಹಾದುಃಖಗಳು ಯಾವುವೆಂದರೆ, ಮೊದಲನೆಯದು, ದುಃಖವೆಂಬ ಅಲಗೊಂದು ನಿನ್ನ ಅಂತರಂಗವನ್ನು ಸೀಳುತ್ತದೆ ಎಂದ ಸಿಮೆಯೋನನ ಪ್ರವಾದನೆ. ಪ್ರಿಯರೇ, ದುಃಖವು ನಮ್ಮ ವಿಶ್ವಾಸ ಬದುಕಿನ ಅಂತರ್ಗತ ಭಾಗ. ನಮ್ಮ ಕ್ರೈಸ್ತ ಜೀವನದಿಂದ ದುಃಖವನ್ನು ಎಂದೂ ಬೇರ್ಪಡಿಸಲಾಗದಾದರೂ ಅಂತಹ ಕರಾಳ ಕ್ಷಣಗಳಲ್ಲಿಯೂ ಸಹ ನಮ್ಮ ಜೀವನದಲ್ಲಿ ದೇವರ ಯೋಜನೆಯು ತೆರೆದುಕೊಳ್ಳುತ್ತದೆ ಎಂಬ ಸಂದೇಶವನ್ನು ಈ ಒಂದು ದುಃಖ ನಮಗೆ ತಿಳಿಸಿಕೊಡುತ್ತದೆ. ಎರಡನೆಯ ಸಂಕಟ, ಹೆರೋದನಿಂದ ತಪ್ಪಿಸಿಕೊಳ್ಳಲು ಈಜಿಪ್ಟ್ ದೇಶಕ್ಕೆ ಪಲಾಯನ. ಆತ್ಮೀಯರೇ, ನಮ್ಮ ಜೀವನದಲ್ಲಿ ಎಲ್ಲವೂ ಯಾವಾಗಲೂ ನಾವು ಅಂದುಕೊಂಡ ರೀತಿಯಲ್ಲಿ ಜರುಗುವುದಿಲ್ಲ, ನಡೆಯುವುದಿಲ್ಲ. ಕೆಲವೊಮ್ಮೆ ಅನಾನುಕೂಲತೆ, ಪ್ರತಿಕೂಲತೆ ಮತ್ತು ಅನಿಶ್ಚಿತತೆಗೆ ನಮ್ಮ ಬದುಕು ಹೊರತಾಗಿಲ್ಲ. ಆದರೆ ದೇವರು ತನ್ನಲ್ಲಿ ಭರವಸೆ ಇಡುವವರಿಗೆ ಖಂಡಿತವಾಗಿ ಆಶ್ರಯ ಮತ್ತು ರಕ್ಷಣೆಯನ್ನು ಒದಗಿಸುತ್ತಾರೆ ಎಂಬುದನ್ನು ಈ ಎರಡನೆಯ ದುಃಖ ನಮಗೆ ತಿಳಿಸಿಕೊಡುತ್ತದೆ. ಮೂರನೆಯ ದುಃಖ, ಯೇಸು 3 ದಿನಗಳು ಜೆರುಸಲೇಮಿನಲ್ಲಿ ಕಾಣೆಯಾದದ್ದು. ಆತ್ಮೀಯರೇ, ನಮ್ಮ ಗೊಂದಲ ಮತ್ತು ನಷ್ಟದ ಕ್ಷಣಗಳಲ್ಲಿಯೂ ಸಹ ದೇವರ ಉಪಸ್ಥಿತಿಯನ್ನು ಹುಡುಕುವ ಮೂಲಕ ನಾವು ಸಾಂತ್ವನವನ್ನು ಕಂಡುಕೊಳ್ಳಬಹುದು ಎಂಬುದನ್ನು ಮಾತೆ ಮರಿಯಮ್ಮನವರ ಈ 3ನೇ ಸಂಕಟ ನೆನಪಿಸುತ್ತದೆ. 4ನೆಯ ದುಃಖ, ಕಲ್ವಾರಿ ಬೆಟ್ಟದ ಹಾದಿಯಲ್ಲಿ ಯೇಸುವನ್ನು ಭೇಟಿಯಾಗಿದ್ದು. ಆತ್ಮೀಯರೇ, ಪ್ರಪಂಚದ ಪಾಪಗಳ ಭಾರವನ್ನು ಹೊತ್ತ ಯೇಸುವಿನೊಂದಿಗೆ ನಾವು ಕೂಡ ಅವರ ಭಾರವನ್ನು ಹಂಚಿಕೊಂಡಾಗ ನಮ್ಮ ಸ್ವಂತ ಹೊರೆಗಳು ಹಗುರವಾಗುತ್ತದೆ ಎಂಬ ಸತ್ಯವನ್ನು ಮಾತೆ ಮರಿಯಮ್ಮನವರ ಈ 4ನೇ ದುಃಖ ಕಲಿಸಿಕೊಡುತ್ತದೆ. 5ನೆಯ ದುಃಖ, ಯೇಸುವಿನ ಶಿಲುಬೆಯ ಯಾತನೆ ಮತ್ತು ಮರಣ. ತನ್ನ ಮಗನನ್ನು ಶಿಲುಬೆಗೇರಿಸುವುದನ್ನು ವೀಕ್ಷಿಸುತ್ತಾ ಶಿಲುಬೆಯ ಬುಡದಲ್ಲಿ ನಿಂತಿದ್ದ ಮಾತೆ ಮರಿಯಮ್ಮನವರ ಶಕ್ತಿ ಮತ್ತು ಅಚಲವಾದ ಪ್ರೀತಿಯು ನಮ್ಮ ಬದುಕಲ್ಲಿ ಎದುರಾಗುವ ವಿಶ್ವಾಸ ಪರೀಕ್ಷೆಗಳನ್ನು ನಂಬಿಕೆ ಮತ್ತು ಸಮಚಿತ್ತ ಮನಸ್ಸಿನಿಂದ ಸಹಿಸಿಕೊಳ್ಳಲು ಈ ದುಃಖ ನಮ್ಮನ್ನು ಪ್ರೇರೇಪಿಸುತ್ತದೆ. 6ನೆಯ ಸಂಕಟ, ಯೇಸುವಿನ ಪೂಜ್ಯ ಶರೀರವನ್ನು ಶಿಲುಬೆಯಿಂದ ಇಳಿಸಿ ಮಾತೆ ಮರಿಯಮ್ಮನವರ ಮಡಿಲಲ್ಲಿ ಇಟ್ಟಿದ್ದು. ಪ್ರಿಯರೇ, ಹೃದಯ ಮಮ್ಮಲ ಮರಗುವ ಸಂದರ್ಭದಲ್ಲಿಯೂ ಸಹ ದೇವರ ಯೋಜನೆಯನ್ನು ವಿಶ್ವಾಸ ನಂಬಿಕೆಗಳಿಂದ ಸ್ವೀಕರಿಸಿ ವಿಶ್ವಾಸ ಬದುಕಿಗೆ ನಮ್ಮೆಲ್ಲರಿಗೂ ಮಾದರಿಯಾದ ಮಾತೆ ಮರಿಯಮ್ಮನವರಂತೆ ಜೀವಿಸಲು ಈ ಸಂಕಟ ನಮಗೆ ಕರೆಯನ್ನು ನೀಡುತ್ತದೆ. ಮತ್ತು ಕೊನೆಯ ಸಂಕಟ, ಯೇಸುವಿನ ಪೂಜ್ಯ ಪಾರ್ಥಿವ ಶರೀರವನ್ನು ಭೂಸ್ಥಾಪನೆ ಮಾಡಿದ ಘಟನೆ. ಪ್ರಿಯರೇ, ನಮ್ಮ ಜೀವನದ ಕರಾಳ ಕ್ಷಣಗಳಲ್ಲಿಯೂ ಸಹ ಪುನರುತ್ಥಾನ ಮತ್ತು ಶಾಶ್ವತ ಜೀವನದಲ್ಲಿ ಭರವಸೆ ಹೊಂದಲು ಈ ದುಃಖ ನಮಗೆ ಕರೆ ನೀಡುತ್ತದೆ. ಮಾತ್ರವಲ್ಲ, ದೇವರ ಪ್ರವಾದನೆ ನಿಜವಾಗಿಯೂ ಈಡೇರುತ್ತದೆ. ದೇವರ ವಾಕ್ಯ ತನ್ನ ಉದ್ದೇಶವನ್ನು, ಗುರಿಯನ್ನು ನೆರವೇರಿಸುತ್ತದೆ ಎಂಬ ಸತ್ಯವನ್ನು ಸಹ ಈ ದುಃಖ ನಮಗೆ ಕಲಿಸಿಕೊಡುತ್ತದೆ.
ಪ್ರಿಯರೇ, ಮಾತೆ ಮರಿಯಮ್ಮನವರ ಈ 7 ಸಂಕಟಗಳು ಆ ತಾಯಿಯ ಅತಿರಿಕ್ತವಾದ ದುಃಖ ಮತ್ತು ಆಕೆಯ ಅಚಲವಾದ ವಿಶ್ವಾಸ, ನಂಬಿಕೆಯ ಬದುಕಿನ ಪಯಣವನ್ನು ನಮಗೆ ತಿಳಿಸಿಕೊಡುತ್ತದೆ. ಆಕೆ ತನ್ನ ಜೀವನದುದ್ದಕ್ಕೂ ಅತಿಯಾದ ದುಃಖ ಮತ್ತು ನೋವನ್ನು ಅನುಭವಿಸಿದರೂ ಕೊನೆವರೆಗೂ ದೇವರಲ್ಲಿರಿಸಿದ್ದ ಆಕೆಯ ನಂಬಿಕೆ, ವಿಶ್ವಾಸ ಮತ್ತು ಭಕ್ತಿಯು ಸ್ಥಿರ ಮತ್ತು ಸದೃಢವಾಗಿತ್ತೆಂಬುದನ್ನು ನಾವು ಆಕೆಯ ಜೀವನದಲ್ಲಿ ಕಾಣಬಹುದು. ಮಾತೆ ಮರಿಯಮ್ಮನವರ 7 ದುಃಖಗಳಲ್ಲಿ ಅಥವಾ ಸಂಕಟಗಳಲ್ಲಿ ನಂಬಿಕೆಯ ಗಮನಾರ್ಹ ಉದಾಹರಣೆಯನ್ನು ನಾವು ನೋಡುತ್ತೇವೆ. ನಮ್ಮ ನೋವಿನಲ್ಲಿ ದೇವರು ನಮ್ಮೊಂದಿಗಿದ್ದಾರೆ ಮತ್ತು ನಮ್ಮ ದುಃಖಗಳ ಮೂಲಕ ನಾವು ದೇವರಿಗೆ ಹತ್ತಿರವಾಗಬಹುದು ಎಂದು ಆಕೆಯ ಜೀವನವು ನಮಗೆ ಕಲಿಸುತ್ತದೆ. ದೇವರ ಯೋಜನೆಗೆ ಮಾತೆ ಮರಿಯಮ್ಮನವರ ಅಚಲವಾದ ಭಕ್ತಿಯಲ್ಲಿ ನಾವು ಕೂಡ ಶಕ್ತಿ ಮತ್ತು ಸ್ಫೂರ್ತಿಯನ್ನು ಕಂಡುಕೊಳ್ಳೋಣ ಮತ್ತು ಅವರ ಮಧ್ಯಸ್ಥಿಕೆಯು ನಮ್ಮ ಸ್ವಂತ ವಿಶ್ವಾಸ ಬದುಕಿನ ಪರೀಕ್ಷೆಗಳಲ್ಲಿ ನಮಗೆ ಸಾಂತ್ವನ ಮತ್ತು ಶಾಂತಿಯನ್ನು ತರಲಿ. ಆತ್ಮೀಯರೇ, ಸರ್ವೈಟ್ ಧಾರ್ಮಿಕ ಸಹೋದರರು 17ನೇ ಶತಮಾನದಲ್ಲಿ ವ್ಯಾಕುಲ ಮಾತೆಯ ಹಬ್ಬವನ್ನು ಆಚರಿಸಿದರು. 1817ರಲ್ಲಿ ವಿಶ್ವಗುರು ಪಯಸ್ ಈ ಹಬ್ಬವನ್ನು ಆಚರಣೆಗೆ ತಂದರು. ಧರ್ಮ ವಿರೋಧಿಗಳು ಇವರನ್ನು ಗಡೀಪಾರು ಮಾಡಿ ಸೆರೆವಾಸದಲ್ಲಿಟ್ಟರು. ಸೆರೆಮನೆಯಲ್ಲಿ ವಿಶ್ವಗುರು ವ್ಯಾಕುಲ ಮಾತೆಯಲ್ಲಿ ಭಿನ್ನಯಿಸಿದರು. ಮಾತೆಯ ಸಹಾಯದಿಂದ ಬಿಡುಗಡೆ ಹೊಂದಿದ ಸ್ಮರಣಾರ್ಥವಾಗಿ ಧರ್ಮಸಭೆಯ ಎಲ್ಲೆಡೆ ಈ ಹಬ್ಬವನ್ನು 1912ರಲ್ಲಿ ಹರಡಿದರು. ವ್ಯಾಕುಲ ಮಾತೆಯೇ ನಮಗಾಗಿ ಪ್ರಾರ್ಥಿಸಿರಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.